Good evening, everybody. Myself, Soumya Hegde. Today, I am discussing about electrochemistry. Electrochemistry is the branch of chemistry which deals with the interconversion of electrical energy to chemical energy. Chemical energy. Electrical energy na chemical energy ಆಗಿ chemical energy na electrical energy ಆಗಿ ಕನ್ವರ್ಟ್ ಮಾಡ್ತೀವಿ ನಾವು. ಸೊ ಇಫ್ ಎನಿ ಕೆಮಿಕಲ್ ಒಂದು ಸೆಲ್ ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ, ಬ್ಯಾಟ್ರಿ ಸೆಲ್ ಅನ್ನ ಕನ್ಸಿಡರ್ ಮಾಡಿದಾಗ, ಸೊ ದಿಸ್ ಬ್ಯಾಟ್ರಿ ಸೆಲ್ ಅಲ್ಲಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿ ಇರುತ್ತಲ್ಲ ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಮ್ ಎಲೆಕ್ಟ್ರಿಕಲ್ ಎನರ್ಜಿನ ನಾನು ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ಇಂಟರ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, ವೈಸ್ ವರ್ಸ ಆಗ್ತಾ ಇರುತ್ತೆ. ಸೊ ಈ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಆಸ್ ದ ಅಪ್ಲಿಕೇಶನ್ ಪಾರ್ಟ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯ ಅಪ್ಲಿಕೇಶನ್ ಪಾರ್ಟಿಗೆ ಹೋದಾಗ ಎಲೆಕ್ಟ್ರೋಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ದಿಂದನೇ PU ಬೋರ್ಡ್ ಏನ್ ಮಾಡಿದೆ, ಈ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಜಾಸ್ತಿ ವೇಟೇಜ್ ಅನ್ನ ಕೊಟ್ಟಿದೆ. ಓಕೆ, ಸೊ ಈ ಎಲೆಕ್ಟ್ರೋಕೆಮಿಸ್ಟ್ರಿನ ನಾವು ಡೀಲ್ ಮಾಡ್ಕೊಂಡು ಹೋಗುವಾಗ ಇದಕ್ಕೆ ಎಷ್ಟು ವೇಟೇಜ್ ಕೊಟ್ಟಿದೆ, ಇದರ ಬ್ಲೂ ಪ್ರಿಂಟ್ ಏನು ಎಲ್ಲ ನೋಡಿ, ನಾನು MCQ ಕ್ವಶನ್ ಏನೇನ್ ಇದೆ ಅನ್ನೋದನ್ನ ನೋಡಿ. ಸೊ ನಿಮ್ಗೆ ಇದರ ಬೇಸಿಕ್ ಕ್ವಶನ್ ಪ್ಯಾಟರ್ನ್ ಹೆಂಗಿರುತ್ತೆ ಇದನ್ನೆಲ್ಲ ನಾನು ನಿಮ್ಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಎಲೆಕ್ಟ್ರೋಕೆಮಿಸ್ಟ್ರಿ 14 hours ಚಾಪ್ಟರ್ ಇದು ಕೂಡ. ಓಕೆ, 13 marks ವೇಟೇಜ್ ಇದೆ. ಈ ಇಡೀ ಒಂದು ನಮ್ಮ ಕೆಮಿಸ್ಟ್ರಿ ಸ್ಟ್ರೀಮ್ ಅಲ್ಲಿ 13 mark ವೇಟೇಜ್ ಇರೋದು ಎಲೆಕ್ಟ್ರೋಕೆಮಿಸ್ಟ್ರಿಗೆ ಮಾತ್ರ. ಓಕೆ, ಇದರಲ್ಲಿ ರಿಮೆಂಬರೆನ್ಸ್ 1 mark ಕ್ವಶನ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾನು, ಸೊ ಈ 1 mark ಕ್ವಶನ್ ಒಂದಿರುತ್ತೆ. 1 mark ಕ್ವಶನ್ ಏನು, ಒಂದು ಕ್ವಶನ್ ಇರುತ್ತೆ ನೋಡಿ ಇಲ್ಲಿ. ಇಲ್ಲ, 1 mark ಕ್ವಶನ್ ಇಲ್ಲ, 3 mark ಕ್ವಶನ್ ಇದೆ. 3 mark ಇದೆ. ಒಂದು ಅಪ್ಲಿಕೇಶನ್ ಪಾರ್ಟ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಇನ್ನೊಂದು ಅಪ್ಲಿಕೇಶನ್ ಪಾರ್ಟ್. ಸೊ ಈ ಟೋಟಲ್ ಏನಿದೆ ಇಲ್ಲಿ 4 ಕ್ವಶನ್ 3 mark ಬರುತ್ತೆ. ಹಾಗಾದ್ರೆ 1 mark ಕ್ವಶನ್ MCQs ಯಾಕೆ ಬಿಡಿಸ್ಬೇಕು? ನಿಮಗ್ ಗೊತ್ತು, ಈ PU ಬೋರ್ಡ್ ಏನ್ ಮಾಡಿದೆ, ಕ್ವಶನ್ ಅನ್ನ ಸ್ಪ್ಲಿಟ್ ಮಾಡಿ ಕೇಳುತ್ತೆ. ಸೊ ಸ್ಪ್ಲಿಟ್ ಮಾಡಿ ಕೇಳುವಾಗ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ 1 mark ಅನ್ನ ಕನ್ಸಿಡರ್ ಮಾಡುತ್ತದೆ. 2+1, 1+1+1 ಆರ್ ಈಗ ಹೆಂಗಿರುತ್ತೆ ಅಂದ್ರೆ 1+2 ಈ ತರ ಪ್ಯಾಟರ್ನ್ ಅಲ್ಲಿ ಕೇಳುತ್ತೆ. ಅಂತ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ ಅನ್ನ ಈಸಿಯಾಗಿ ಆನ್ಸರ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊಲ್ಯೂಷನ್ ಒಂದು ಪಾರ್ಟಿಗೆ 12 mark ಬಿಟ್ರೆ, ಸೊಲ್ಯೂಷನ್ ಕೆಮಿಕಲ್ ಕೈನೆಟಿಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು 2ಗಿಂತ ಜಾಸ್ತಿ ವೇಟೇಜ್ ಆಗ್ತದೆ. ಯಾವ್ದಕ್ಕಿದೆ ಹೇಳಿ, ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟಿಗಿದೆ. ಓಕೆ, ಸೊ ನಾನ್ ಏನ್ ಮಾಡ್ತೀನಿ ಇವತ್ತು, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಕಾರ್ಡಿಂಗ್ ಟು PU ಬೋರ್ಡ್. PU ಬೋರ್ಡ್ ಯಾವ್ದನ್ನ ಡಿಸೈನ್ ಮಾಡಿದೆಯಲ್ಲ ಆ ಕ್ವಶನ್ ಗಳನ್ನ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾವು ಈಸಿಯಾಗಿ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಎಂಟರ್ ಆಗೋಣ. ಸೊ MCQs ಮತ್ತೆ 1 mark ಕ್ವಶನ್ಸ್, ಇದು ಎರಡನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಓಕೆ, ಆನ್ ಚಾರ್ಜಿಂಗ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿಯನ್ನ ಚಾರ್ಜ್ ಮಾಡಿದ್ರೆ ಯಾವುದು, ಲೆಡ್ ಸಲ್ಫೇಟ್ ಆನ್ ಕ್ಯಾಥೋಡ್ ಈಸ್ ಕನ್ವರ್ಟೆಡ್ ಇಂಟು ಅಂತ ಇದೆ. ಸೊ ನಾವ್ ಯಾವತ್ತೂ ಎನಿ ಆನೋಡ್ ಇದೆಯಲ್ಲ, ಈ ಆನೋಡ್ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ ಯಾವತ್ತು. ಆಕ್ಸಿಡೇಷನ್ ಅಂದ್ರೆ ಏನ್ ಹೇಳಿ, ಲಾಸ್ ಆಫ್ ಇಲೆಕ್ಟ್ರಾನ್. ಸೊ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಯಾವತ್ತು, ಗೇನ್ ಆಫ್ ಇಲೆಕ್ಟ್ರಾನ್. ಸೊ ಯಾವುದೇ ಒಂದು ನಾವು ಬ್ಯಾಟ್ರಿ ಸೆಲ್ ಅನ್ನ ತಗೊಂಡ್ರೆ, ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಸೆಲ್ ಅನ್ನ ತಗೊಂಡ್ರೆ,
ಕ್ಯಾಥೋಡ್ ಅಲ್ಲಿ ಇಲೆಕ್ಟ್ರಾನ್ ಗೇನ್ ಆಗುತ್ತೆ. ಅಂದ್ರೆ ಇಲೆಕ್ಟ್ರಾನ್ ಅನ್ನು ಯಾವತ್ತು ಗೇನ್ ಮಾಡ್ಕೊಳ್ಳುತ್ತೋ ಅದನ್ನ ಆ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ ಹೇಳಿ? ರಿಡಕ್ಷನ್ ಅಂತ ಕರಿತೀವಿ. ನಾವು ಆಕ್ಸಿಡೇಷನ್ ರಿಡಕ್ಷನ್ ಚಾಪ್ಟರ್ ನ ಆಲ್ರೆಡಿ ಏನ್ ಮಾಡಿದೀವಿ, ಫಸ್ಟ್ PU ದಲ್ಲಿ ಸ್ಟಡಿ ಮಾಡಿದೀವಲ್ವಾ? ಅದರ ನೆಕ್ಸ್ಟ್ ಪಾರ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ನಿಮ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಈಸಿ ಆಗ್ಲಿ ಅಂತಾನೆ ಫಸ್ಟ್ ಇಯರ್ ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆನೋಡ್ ಅಲ್ಲಿ ಯಾವತ್ತೂ ಆಕ್ಸಿಡೇಷನ್ ಆಗುತ್ತೆ, ಅಲ್ಲಿ ಲಾಸ್ ಆಫ್ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡ್ತಾ ಇರುತ್ತೆ, ಆಕ್ಸಿಡೇಷನ್ ಪ್ರಾಸೆಸ್ ಆಗುತ್ತೆ. ಕ್ಯಾಥೋಡ್ ಅಲ್ಲಿ ಗೇನ್ ಆಫ್ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ, ಅಂದ್ರೆ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಆನ್ ಚಾರ್ಜಿಂಗ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿಯನ್ನ ಚಾರ್ಜ್ ಮಾಡ್ತೀನಿ. PbSO4 ಸೊಲ್ಯೂಷನ್ ಅಲ್ವಾ? ಸೊ ವಾಟ್ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ಯಾಥೋಡಿಕ್ ರಿಯಾಕ್ಷನ್ ಅನ್ನ ಬರಿತೀನಿ ಸ್ಟೂಡೆಂಟ್ಸ್ ನಾನು. ಕ್ಯಾಥೋಡಿಕ್ ರಿಯಾಕ್ಷನ್. ಓಕೆ, ಇಸ್ ಇಟ್ ಕ್ಲಿಯರ್? ಕ್ಯಾಥೋಡಿಕ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ PbSO4 ಪ್ಲಸ್ 2 ಇಲೆಕ್ಟ್ರಾನ್, Pb ಪ್ಲಸ್ SO4. ಓಕೆ, ಸೊ ಇಲ್ಲಿ ಏನಾಯ್ತು ಹೇಳಿ? ಲೆಡ್ 2 ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ತ ಹೇಳಿ? ಗೇನ್ ಮಾಡ್ಕೊಂತು. ದಟ್ ಮೀನ್ಸ್ ಈ ಕ್ಯಾಥೋಡಿಕ್ ರಿಯಾಕ್ಷನ್ ಏನಾಯ್ತು ಹೇಳಿ? ದಿಸ್ ಈಸ್ ರಿಡಕ್ಷನ್ ಇನ್ ನೇಚರ್. ಓಕೆ, ರಿಡಕ್ಷನ್ ಆಗಿರುತ್ತೆ PbSO4 ಅಲ್ಲಿ ಕ್ಯಾಥೋಡಿಕ್ ರಿಯಾಕ್ಷನ್ ಅಲ್ವಾ? Pb ಇರೋದು ಇದು -2, ಇದು +2 ಆಗಿತ್ತು. ಇಲ್ಲಿ ಏನಾಯ್ತು ಹೇಳಿ? Pb 0 ಆಯ್ತು. ಅಂದ್ರೆ 2 ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ಕೊಳ್ತು? ಲೆಡ್ ಗೇನ್ ಮಾಡ್ಕೊಳ್ತು. ದಟ್ ಮೀನ್ಸ್ ಮೈ ಆನ್ಸರ್ ಇಸ್ B. ಓಕೆ, ನೆಕ್ಸ್ಟ್, ಹೌ ಮಚ್ ಎಲೆಕ್ಟ್ರಿಸಿಟಿ ಇನ್ ಟರ್ಮ್ಸ್ ಆಫ್ ಫ್ಯಾರಡೆ is required to produce 1 mole of aluminum ಅಂತ ಇದೆ. ಇದು ರೀಸೆಂಟ್ ಆಗಿ ಕೇಳಿರೋದು, Jan 2023 ಅಲ್ಲಿ ಕೇಳಿರೋದು. ಸೊ ನಮ್ಗೆ ಗೊತ್ತು 1 ಮೋಲು ಕನ್ವರ್ಟ್ ಆಗಕ್ಕೆ ನಮ್ಗೆ ಎಷ್ಟು 1 ಫ್ಯಾರಡೆ ಬೇಕು ಅಂತ ಅಲ್ವಾ? 1 ಮೋಲು ನಮ್ಗೆ ಎಷ್ಟು ಕನ್ವರ್ಟ್ ಆಗಕ್ಕೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಕ್ಕೆ ನಮ್ಗೆ ಎಷ್ಟು ಬೇಕು? 1 ಫ್ಯಾರಡೆ ಬೇಕು ಅಂತ. ಓಕೆ, ಸೊ ಅಲ್ಯೂಮಿನಿಯಂ ಇರೋದು ಏನಾಗ್ಬೇಕು ಹೇಳಿ? Al+3 ಇಂದ ಅಲ್ಯೂಮಿನಿಯಂ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ +3 ಇಲೆಕ್ಟ್ರಾನ್ ಆಗ್ತಿದೆ ಅಂತ ಅರ್ಥ. ಸೊ 3 moles ಆಫ್ ಇಲೆಕ್ಟ್ರಾನ್, ಕರೆಕ್ಟಾ? ಸೊ 3 ಫ್ಯಾರಡೆ ಬೇಕು ಅಂತ, 3 ಫ್ಯಾರಡೆ ಬೇಕು ಅಂತ. ದಟ್ ಮೀನ್ಸ್ 3 into 96,500 ಕೂಲಂ ಬೇಕು ಅಂತ. ದಟ್ ಈಸ್ 289500 ಕೂಲಂ ಬೇಕು ಅಂತ ಅರ್ಥ. ಅಂದ್ರೆ ಈಗ ಸಪೋಸ್ ನಾನು ಒಂದು ಮೆಟಲ್ ಇರೋದು, ಮೆಟಲ್ +2 ಇರೋದು ಮೆಟಲ್ ಆಗಿ ಕನ್ವರ್ಟ್ ಆಯ್ತು ಅಂದ್ಕೊಳ್ಳಿ, 2 into ಫ್ಯಾರಡೆ ಅಂದ್ರೆ 2 ಫ್ಯಾರಡ್ ಬೇಕು ಅಂತ. ಸೊ ಮೆಟಲ್ +4 ಇರೋದು ಮೆಟಲ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ 4 into ಫ್ಯಾರಡ್ ಬೇಕು. ಓಕೆ, ಆತರ. ಸೊ ಇಲ್ಲಿ ಏನಾಗುತ್ತೆ? ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಅಲ್ಯೂಮಿನಿಯಂ +3 ಇರೋದು ಅಲ್ಯೂಮಿನಿಯಂ ಆಗಿ ಕನ್ವರ್ಟ್ ಆಗಕ್ಕೆ 3 mole ಆಫ್ ಇಲೆಕ್ಟ್ರಾನ್ ಬೇಕು ಅಂತ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ C. ಓಕೆ, ನೆಕ್ಸ್ಟ್, how much of electricity in terms of Faraday is required for the oxidation of H2O ಅಂತ ಕೇಳಿದ್ದಾರೆ. To oxidize 1 mole of H2O to O2, you need is to 1.93 into 10⁵ ಕೂಲಂಬ್ ಆಫ್ ಇಲೆಕ್ಟ್ರಾನ್. ಸರಿನಾ? ಸೊ ಕೆಮಿಕಲ್ ರಿಯಾಕ್ಷನ್ ಏನ್ ಹೇಳುತ್ತೆ? 2H2O gives 4H plus O2 plus 4 electron ಅಂತ ಹೇಳುತ್ತೆ. ಕರೆಕ್ಟಾ? ಸೊ
ಎಷ್ಟು ಎಲೆಕ್ಟ್ರಾನ್ ಬೇಕು? 2 ಮೋಲ್ ಆಫ್ ಹೈಡ್ರೋಜನ್ ರಿಕ್ವೈರ್ಡ್. 2 ಮೋಲ್ ಆಫ್ ಹೈಡ್ರೋಜನ್ ಬೇಕು. ಟು ಆಕ್ಸಿಡೈಸ್ 1 mole of oxygen. That is 2 farad. Okay, 2 farad. ಓಕೆನಾ? ಇದು ಪ್ರಿಪರೇಟರಿ 2023 ಯಲ್ಲಿ ಹೇಳಿರೋ ಕ್ವಶನ್. ಓಕೆ, ನೆಕ್ಸ್ಟ್. ಇನ್ ದ ಸಾಲ್ಟ್ ಬ್ರಿಡ್ಜ್ KCl is used because ಅಂತ ಕೇಳಿದ್ದಾರೆ. ಸೊ ಸಾಲ್ಟ್ ಬ್ರಿಡ್ಜ್ ಏನ್ ಕೆಲಸ ಮಾಡುತ್ತೆ? ಈಗ ಒಂದು ಸಾಲ್ಟ್ ಸೊಲ್ಯೂಷನ್, ಇಲ್ಲೊಂದು ಸೊಲ್ಯೂಷನ್ ಇದ್ರೆ ಇದ್ರ ಮಧ್ಯ ಒಂದು ಸಾಲ್ಟ್ ಬ್ರಿಡ್ಜ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು. ಈ ಸಾಲ್ಟ್ ಬ್ರಿಡ್ಜ್ ಏನ್ ಕೆಲಸ ಮಾಡುತ್ತೆ ಹೇಳಿ ನೋಡೋಣ. ಇದು ಹೆಂಗೆ ಅಂದ್ರೆ K+Cl-, ಎಲ್ಲಿ ಇಲೆಕ್ಟ್ರಾನ್ ಇಂಬ್ಯಾಲೆನ್ಸ್ ಆಗಿದೆಯಲ್ಲ, ಆ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಏನ್ ಮಾಡುತ್ತೆ, ಸಾಲ್ಟ್ ಬ್ರಿಡ್ಜ್ ವರ್ಕ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಟ್ ಈಸ್ ಯೂಸ್ಡ್ ಆಸ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಾಂಗ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್ ಹೇಳಿ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲಿ ಒಂದು ಸೊಲ್ಯೂಷನ್ ಅಲ್ಲಿ ನೀವು ಯಾವಾಗ ಸಾಲ್ಟ್ ಅನ್ನ ಆಡ್ ಮಾಡ್ತಿರಲ್ಲ, ಅವಾಗ ಕಂಪ್ಲೀಟ್ ಅದು ಡಿಸಾಲ್ವ್ ಆಗ್ಬೇಕು. ಅಲ್ಲಿ ಪಾರ್ಷಿಯಲ್ ಡಿಸಲ್ಯೂಷನ್ ಇರಬಾರ್ದು. ಅಂತದನ್ನ ನಾನು ಕರಿತೀನಿ ಹೇಳಿ, ಈಗ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ ಅಂತ ಕರಿತೀವಿ ಅಲ್ವಾ. ಸೊ ಸಾಲ್ಟ್ ಬ್ರಿಡ್ಜ್ ಅಲ್ಲಿ ನಾವು KCl ಅಥವಾ NaCl ಅನ್ನ ಯೂಸ್ ಮಾಡೋ ಪರ್ಪಸ್ಸೇ ಅದು. ಎಲ್ಲಾ KCl ಇರೋದು K+Cl- ಆಗಿ, ಸಪೋಸ್ 10 KCl ಇದೆ ಅಂತ ಕನ್ಸಿಡರ್ ಮಾಡಿ, ಆ 10 KCl K+Cl- ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಎಲೆಕ್ಟ್ರಿಸಿಟಿನ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಚಾರ್ಜ್ ಬ್ಯಾಲೆನ್ಸ್ ಅನ್ನ, ಈಗ ಒಂದ್ ಕಡೆ ಪಾಸಿಟಿವ್ ಬೇಕು, ಇನ್ನೊಂದ್ ಕಡೆ ನೆಗೆಟಿವ್ ಬೇಕು ಅಂದ್ರೆ, ಎಲ್ಲಿ ನೆಗೆಟಿವ್ ಬೇಕೋ ಅಲ್ಲಿ ನೆಗೆಟಿವ್, ಎಲ್ಲಿ ಪಾಸಿಟಿವ್ ಬೇಕೋ ಅಲ್ಲಿ ಪಾಸಿಟಿವ್ ಅನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ನಾವು ಇಲ್ಲಿ ಸಾಲ್ಟ್ ಬ್ರಿಡ್ಜ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ಇನ್ ಈಸಿ ಲ್ಯಾಂಗ್ವೇಜ್. ಓಕೆ, ಸೊ ಇಲ್ಲಿ KCl ಇದೆಯಲ್ಲ, ಸಾರಿ, ಇದು ಇಲೆಕ್ಟ್ರೋಲೈಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್, ದ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್ ಕಂಡಕ್ಟರ್ ಈಸ್ ಡ್ಯೂ ಟು ಅಂತ ಹೇಳಿದ್ದಾರೆ. ಓಕೆ, ದ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್. ಸೊ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್ ಈಸ್ ಡ್ಯೂ ಟು ಫ್ಲೋ ಆಫ್ ಫ್ರೀ ಇಲೆಕ್ಟ್ರಾನ್, ಮೊಬೈಲ್ ಇಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನಾನು ಒಂದು ಬ್ರಿಡ್ಜ್ ಅನ್ನ ಕನ್ಸಿಡರ್ ಮಾಡಿದೆ, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಓಕೆ, ನೆಗೆಟಿವ್ ಮತ್ತೆ ಪಾಸಿಟಿವ್. ಓಕೆ, ದಿಸ್ ದ ಮೂಮೆಂಟ್ ಆಫ್ ಇಲೆಕ್ಟ್ರಾನ್, ಅಲ್ವಾ, ಅಯಾನ್, ಓಕೆ, ಕ್ರಿಯೇಟ್ಸ್ electrical flow through solution. ಒಂದು ಸೊಲ್ಯೂಷನ್ ಅಲ್ಲಿ ಏನ್ ಮಾಡುತ್ತೆ ಹೇಳಿ, ಮೊಬಿಲಿಟಿ, ಇಲೆಕ್ಟ್ರಾನ್ ಮೊಬೈಲ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಕನ್ಸಿಡರ್ ಈಗ KCl ಸೊಲ್ಯೂಷನ್, ಹಿಂದಿಂದು KCl ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ K+Cl- ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಯಾವಾಗ ದೇ ಆರ್ ಡಿಸಾಲ್ವ್ ಇನ್ ವಾಟರ್, ದೇ ಬ್ರೇಕ್ ಇಂಟು K+ ಮತ್ತೆ Cl- ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಯಾವಾಗ ನೀವು ಎಲೆಕ್ಟ್ರಿಸಿಟಿಯನ್ನ ಅಪ್ಲೈ ಮಾಡ್ತೀರೋ ಆವಾಗ ದೇ ಮೂವ್ ಟುವರ್ಡ್ಸ್ ಎಲೆಕ್ಟ್ರೋಡ್ಸ್. ಇದೇನ್ ಮಾಡುತ್ತೆ ಹೇಳಿ, ಇಲೆಕ್ಟ್ರೋಡ್ಸ್ಗೆ ಮೂವ್ ಆಗ್ತಾ ಇರುತ್ತೆ. K+ ನೆಗೆಟಿವ್ಗೆ, Cl- ಪಾಸಿಟಿವ್ಗೆ ಏನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ ಹೇಳಿ, ಈ ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಫ್ಲೋ ಆಫ್ ಇಲೆಕ್ಟ್ರಾನ್ಸ್, ಇದು ಇಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಕಂಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಕಂಡಕ್ಟರ್ಸ್ ಅಂದ್ರೆ ಏನ್ ಹೇಳಿ, ಇಲೆಕ್ಟ್ರಾನ್ಸ್ ಅನ್ನ ಕ್ಯಾರಿ ಮಾಡ್ತಾ ಇರುತ್ತೆ, ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅಂತ. ಸೊ ಫ್ಲೋ ಆಫ್ ಫ್ರೀ
free mobile electrons. Okay. Next, in a fuel cell, which of the following can be utilized as fuel ಅಂತ ಕೇಳಿದ್ದಾರೆ. ಓಕೆ, ನೈಟ್ರೋಜನ್, ಅರ್ಗಾನ್, ಹೈಡ್ರೋಜನ್, ಹೀಲಿಯಂ. ಓಕೆ, ಹೈಡ್ರೋಜನ್ಗೆ ಒಂದು ವ್ಯಾಲ್ಯೂ ಇದೆ. ಹೈಡ್ರೋಜನ್ ಅಯಾನ್ ಇದೆಯಲ್ಲ, ಇದು ಒಂದು ಸ್ಮಾಲ್ ಅಯಾನ್. ಬಟ್ ಯಾವಾಗ ಈ ಹೈಡ್ರೋಜನ್ ಅನ್ನ ಯೂಸ್ ಮಾಡ್ತೀವೋ, ಹೈಡ್ರೋಜನ್ ಅನ್ನ ಫ್ಯೂಯಲ್ ಆಗಿ ಯೂಸ್ ಮಾಡಿದಾಗ ನಮಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸಿಗುತ್ತೆ. ಸೊ ಡ್ಯೂ ಟು ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಹೈಡ್ರೋಜನ್ ಅನ್ನ ಫ್ಯೂಯಲ್ ಆಗಿ ಬಳಸ್ತೀವಿ. ಓಕೆ, ನೆಕ್ಸ್ಟ್, ರಸ್ಟ್ ಈಸ್ ಏನು ಅಂತ ಕೇಳಿದ್ದಾರೆ. ರಸ್ಟ್ ಅಂದ್ರೆ ಏನು? ಓಕೆ, ರಸ್ಟ್ ಅಂದ್ರೆ ಏನು? ಹೈಡ್ರೇಟೆಡ್ Fe2O3 ಅಲ್ವಾ? ಐರನ್ ಆಕ್ಸೈಡ್, ಫೆರಸ್ ಆಕ್ಸೈಡ್ ಅಲ್ವಾ? ಸೊ ರಸ್ಟ್ ಈಸ್ Fe2O3. Next, fused NaCl on electrolysis gives dash on cathode ಅಂತ ಹೇಳಿದ್ದಾರೆ ಅಲ್ವಾ? ಫ್ಯೂಸ್ಡ್ NaCl ಅಲ್ಲಿ ಏನಾಗುತ್ತೆ ರಿಯಾಕ್ಷನ್ ಅಂತ ನೋಡೋಣ. ಸೊ ಈ ಸೋಡಿಯಂ ಕ್ಲೋರೈಡ್ ಅನ್ನೋದು ಎಲೆಕ್ಟ್ರೋಲಿಸಿಸ್ ಮಾಡಿದಾಗ NaCl ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ? Na ಪ್ಲಸ್ ಪ್ಲಸ್ Cl ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ Na ಪ್ಲಸ್ ಗೆ ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ ಏನಾಗುತ್ತೆ? Na ಆಗುತ್ತೆ. ಅದೇ Cl ಮೈನಸ್ ಒಂದು ಇಲೆಕ್ಟ್ರಾನ್ ಅನ್ನ ಗೇನ್ ಬಿಟ್ಕೊಂಡು ಏನಾಗುತ್ತೆ ಹೇಳಿ? ಹಾಫ್ Cl2 ಆಗುತ್ತೆ. ಇದು ರಿಡಕ್ಷನ್. ಇದೇನಾಗುತ್ತೆ? ಆಕ್ಸಿಡೇಷನ್. ಬಿಕಾಸ್ ಇಲ್ಲಿ ಏನಾಗುತ್ತೆ ಹೇಳಿ? ಲಾಸ್ ಆಫ್ ಇಲೆಕ್ಟ್ರಾನ್, ಇಲ್ಲಿ ಗೇನ್ ಆಫ್ ಇಲೆಕ್ಟ್ರಾನ್ ಆಗಿರುತ್ತೆ ಅಲ್ವಾ? ಸೊ ಆನ್ ಕ್ಯಾಥೋಡ್ ಏನನ್ನ ಕೊಡುತ್ತೆ? ಅದು ಸೋಡಿಯಂ ಅನ್ನ ಕೊಡುತ್ತೆ ಅಲ್ವಾ? ಕ್ಯಾಥೋಡ್ ಅಲ್ಲಿ ಏನ್ ಕೊಡುತ್ತೆ? ಸೋಡಿಯಂ ಅನ್ನ ಕೊಡುತ್ತೆ ಅಂತ ಅಲ್ಲ, ಕ್ಲೋರಿನ್ ಅನ್ನ ಕೊಡುತ್ತೆ. ಓಕೆ, ಆನ್ ಕ್ಯಾಥೋಡ್ ಏನ್ ಮಾಡುತ್ತೆ ಹೇಳಿ? ಸೋಡಿಯಂ ಅನ್ನ ಕೊಡುತ್ತೆ. ಸೋಡಿಯಂ ಅನ್ನ ಕೊಡುತ್ತೆ ಆನ್ ಕ್ಯಾಥೋಡ್. ಸೋಡಿಯಂ ಅನ್ನ ಕೊಡುತ್ತೆ. ಸೊ ಮೈ ಆನ್ಸರ್ ಇಸ್ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸೆಕೆಂಡರಿ ಸೆಲ್? ಲೀಚಾನ್ಸೆ ಸೆಲ್, lead storage batteries, so concentration cell, all of the above ಅಂತ ಇದೆ. ಸೊ ವಾಟ್ ಈಸ್ ಸೆಕೆಂಡರಿ ಸೆಲ್? ಫಸ್ಟ್ ನಾನು ಸೆಕೆಂಡರಿ ಸೆಲ್ ಅಂದ್ರೆ ಏನು ಅಂತ ನೋಡ್ತೀನಿ. ದಿಸ್ ಈಸ್ ಅ ರೀಚಾರ್ಜೇಬಲ್ ಸೆಲ್. Rechargeable cell, okay, in which chemical energy converted to electrical energy. Electrical energy, which is made up of lead plates, sulfuric acid, lead oxide. ಸೊ ಪ್ರೈಮರಿ ಸೆಲ್ ಅಂದ್ರೆ ಏನ್ ಹೇಳಿ? ಇಲ್ಲಿ ಫಸ್ಟ್ ಏನು ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತಲ್ಲ, ಮತ್ತೆ ಅದನ್ನ ರಿವರ್ಸ್ ಮಾಡಕ್ಕಾಗಲ್ಲ, ರೀಚಾರ್ಜ್ ಮಾಡಕ್ಕಾಗಲ್ಲ ಪ್ರೈಮರಿ ಸೆಲ್ ಅಲ್ಲಿ. ಈಗ ನಾವು ಕೆಲವೊಂದು ಬ್ಯಾಟ್ರಿ ಸೆಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಈಗ ಕ್ಲಾಕಿಗೆ ಹಾಕ್ತಿವಿ. ಅಂತ ಸೆಲ್ಗಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದ್ಸಲ ಖಾಲಿ ಆಯ್ತು, ಅದನ್ನ ರೀಚಾರ್ಜ್ ಮಾಡಕ್ ಆಗಲ್ಲ. ಸೊ ಸೆಕೆಂಡರಿ ಸೆಲ್ ಅಲ್ಲಿ ಏನಾಗುತ್ತೆ? ಮತ್ತೆ ರೀಚಾರ್ಜ್ ಮಾಡ್ಬೋದು ನಾವು.
ಫೋನ್ ಬ್ಯಾಟ್ರೀಸ್, ಕೆಲವು ಇವಾಗೆಲ್ಲ ರೀಚಾರ್ಜೇಬಲ್ ಬ್ಯಾಟ್ರಿ ಸೆಲ್ಸ್ ಬಂದಿದಾವೆ. ಇಲ್ಲೆಲ್ಲ ಏನಾಗುತ್ತೆ, ಮತ್ತೆ ಮತ್ತೆ ರೀಚಾರ್ಜ್ ಮಾಡಬಹುದು. ಸೊ ಅದಕ್ಕೆ ಯಾವ್ದು ಎಕ್ಸಾಂಪಲ್ ಅಂದ್ರೆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ಓಕೆ, ಲೆಡ್ ಸ್ಟೋರೇಜ್ ಬ್ಯಾಟ್ರಿ. ನೆಕ್ಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ of two electrodes when no current is drawn through the cell is called ಅಂತ ಹೇಳಿದ್ದಾರೆ. ಓಕೆ ಓಕೆ, ದಟ್ ಈಸ್, ಈಗ ಸೆಲ್ ಪೊಟೆನ್ಶಿಯಲ್ ಇರ್ಬೋದು, ಸೆಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಪೊಟೆನ್ಶಿಯಲ್ ಡಿಫರೆನ್ಸ್, ಸೆಲ್ ವೋಲ್ಟೇಜ್. ಓಕೆ, ಸೊ ಇಲ್ಲಿ ಎಬಿಲಿಟಿ ಆಫ್ electrode to loss or gain electron ಅನ್ನ ಲಾಸ್ ಅಥವಾ ಗೇನ್ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳ್ತೀವಿ, ಇಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಓಕೆ, ಸೊ ಸಪೋಸ್ ಒಂದು ಮೆಟಲ್ ಅನ್ನ ಕನ್ಸಿಡರ್ ಮಾಡಿ, ಅದರಲ್ಲಿ ನಾನೊಂದು ಪೀಸ್ ಅನ್ನ ಇಟ್ಟೆ, ಜಿಂಕ್ ಸಲ್ಫೇಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಮೆಟಲ್ ಮೇ ಅಂಡರ್ಗೋ ಆಕ್ಸಿಡೇಷನ್ ಆರ್ ರಿಡಕ್ಷನ್. ಓಕೆ, ಸೊ ಇಲ್ಲೇನ ಲೋನ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಲಾಸ್ ಆಫ್ ಇಲೆಕ್ಟ್ರಾನು, ಆಕ್ಸಿಡೇಷನ್ನು, ಲಾಸು, ಆಕ್ಸಿಡೇಷನ್ನು, ಆನೋಡ್ ಅಲ್ಲಿ ಏನಾಗುತ್ತೆ ಹೇಳಿ, ಗೇನ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಎರಡೂ ಇಲೆಕ್ಟ್ರೋಡ್ ಮಧ್ಯೆ ಡಿಫರೆನ್ಸ್ ಏನಿದೆಯಲ್ಲ, ಇದನ್ನ ಸೆಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರುತ್ತೆ ಅದನ್ನ ನಾನು ಪಾಸಿಬಿಲಿಟಿ, ಈಗ ಎಬಿಲಿಟಿ ಆಫ್ ಎಲೆಕ್ಟ್ರೋಡ್ ಏನಿರುತ್ತೆ ಅದು ಲಾಸ್ ಆರ್ ಗೇನ್ ಮಾಡ್ಕೊಳ್ಳೋದಿರುತ್ತೆ. ಸೊ ಮೆಟಲ್ ಯಾವಾಗ ಡಿಸಾಲ್ವ್ ಆಗುತ್ತೆ, ಡಿಸಾಲ್ವ್ ಆದಾಗ ಏನಾಗುತ್ತೆ, ಪಾಸಿಟಿವ್ ಅಯಾನು ಸೊಲ್ಯೂಷನ್ ಇಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ರಾಡ್ ಅಲ್ಲಿ. ಸೊ ಈ ಟು ಇಲೆಕ್ಟ್ರಾಡ್ ಡಿಫರೆನ್ಸ್ ಏನಿರುತ್ತಲ್ಲ, ಇದನ್ನ ನಾನು ಏನಂತ ಕರಿತೀನಿ ಹೇಳಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇರುತ್ತೆ, ಕರೆಂಟ್ ಇಲ್ದೇ ಇರೋವಾಗ. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಇನರ್ಟ್ ಇಲೆಕ್ಟ್ರೋಡ್ ಅಂತ ಕರೆದಿದ್ದಾರೆ. ಸೊ ಒಂದು ಗೋಲ್ಡ್ ಇಲೆಕ್ಟ್ರೋಡು, ಜಿಂಕ್ ಇಲೆಕ್ಟ್ರೋಡು, ಕಾಪರ್ ಇಲೆಕ್ಟ್ರೋಡು, ಆಮೇಲೆ ಸಿಲ್ವರ್ ಇಲೆಕ್ಟ್ರೋಡ್ ಅಂತ. ಓಕೆ, ಫಸ್ಟ್ ಈ ಟರ್ಮೇ ನಮಗೊಸ್ತು, ಇನರ್ಟ್ ಇಲೆಕ್ಟ್ರೋಡ್ ಏನು, ದ ಎಲೆಕ್ಟ್ರೋಡ್ which do not chemically involve or react in electrolytic solution with which react with solution, ಯಾವುದು, which do not chemically involve or react in electrolytic solution ಅಂದ್ರೆ ಏನ್ ಹೇಳಿ, ಯಾವುದು ಕೆಮಿಕಲಿ ಇನ್ವಾಲ್ವ್ ಆಗೋದಿಲ್ವೋ ಆರ್ ರಿಯಾಕ್ಟ್ ಇನ್ ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ವಿತ್ ವಿಚ್ ರಿಯಾಕ್ಟ್ ವಿತ್ ದ ಸೊಲ್ಯೂಷನ್. ಓಕೆ, ದಟ್ ಈಸ್ ಗೋಲ್ಡ್ ಇಲೆಕ್ಟ್ರೋಡ್. ಹೌ ಮಚ್ ಡಸ್ ಮೋಲಾರ್ ಕಂಡಕ್ಟಿವಿಟಿ ವೇರೀಸ್ ವಿತ್ ಡೈಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಮೋಲಾರ್ ಕಂಡಕ್ಟಿವಿಟಿನ ನೀವು ಸ್ಟಡಿ ಮಾಡಿದ್ದೀರಾ. 1 ಮೋಲ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಕಂಡಕ್ಟಿವಿಟಿ ಇರುತ್ತೋ ಅದನ್ನ ಮೋಲಾರ್ ಕಂಡಕ್ಟಿವಿಟಿ ಅಂತ ಅಂತೀವಿ. ಅಂದ್ರೆ ಕಂಡಕ್ಟನ್ಸ್ due to all ions produced by 1 mole of electrolyte. Okay, that is lambda m ಅಂತ ಕನ್ಸಿಡರ್ ಮಾಡ್ತೀನಿ. K into 1000 divided by C ಅಲ್ವಾ. ಸೊ ಮೋಲಾರ್ ಕಂಡಕ್ಟಿವಿಟಿ ಯಾವಾಗ ನೀವು
ಆಡ್ ಮಾಡ್ತಾ ಹೋಗ್ತಿರೋ ಸೊಲ್ಯೂಷನ್ಗೆ, ಡೈಲ್ಯೂಟ್ ಮಾಡ್ತಾ ಹೋಗ್ತಿರೋ, ಅವಾಗ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಮೋಲ್ ಯಾವಾಗ ಜಾಸ್ತಿ ಆಯ್ತೋ ಅವಾಗ ಏನಾಗುತ್ತೆ ಹೇಳಿ, ಡೈಲ್ಯೂಷನ್ ಜಾಸ್ತಿ ಆದಂಗೆ ಮೋಲಾರ್ ಕಂಡಕ್ಟಿವಿಟಿನೂ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೋಲಾರ್ ಕಂಡಕ್ಟಿವಿಟಿ ಮತ್ತೆ ಡೈಲ್ಯೂಷನ್ ಏನಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇನ್ ಎಕ್ವಿಯಸ್ ಸೊಲ್ಯೂಷನ್ ಫಾರ್ಮ್ಸ್ ಅ ಕಂಡಕ್ಟಿಂಗ್ ಸೊಲ್ಯೂಷನ್? ಫ್ರಕ್ಟೋಸ್, KOH, ಆಲ್ಕೋಹಾಲ್ ಮತ್ತೆ ಶುಗರ್ ಅಂತ ಕೇಳಿದ್ದಾರೆ. ಇದು ಎಲ್ಲದೂ ಏನಿರುತ್ತೆ ಹೇಳಿ, ಇದ್ರಲ್ಲೆಲ್ಲ ಬಾಂಡಿಂಗ್ ಏನಿದೆಯಲ್ಲ, ಯಾವುದು ಅಯಾನಿಕ್ ಬಾಂಡ್ ಅಲ್ಲ. ಯಾವ್ದ್ರಲ್ಲಿ? ಫ್ರಕ್ಟೋಸ್ ಅಲ್ಲಿ, ಆಲ್ಕೋಹಾಲ್ ಅಲ್ಲಿ, ಶುಗರ್ ಅಲ್ಲಿ ಅಲ್ವಾ. ಸೊ ಇಲ್ಲಿ ಏನು, KOH ಈಸಿಯಾಗಿ K+OH- ಆಗಿ ಡಿಸಾಲ್ವ್ ಆಗುತ್ತೆ. ಹಾಗಾಗಿ KOH ನ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಇದು ಅಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಕಂಡಕ್ಟಿವಿಟಿನ ಮಾಡುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ SHE at 298 ಕೆಲ್ವಿನ್ ಈಸ್ ಅಂತ ಇದೆ. ಸ್ಟ್ಯಾಂಡರ್ಡ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅನ್ನ ಕನ್ಸಿಡರ್ ಮಾಡೋದೇ ಹಿಂಗೆ ಹೇಳಿ, at 298 ಕೆಲ್ವಿನ್ ಪ್ರೆಷರ್ ಎಷ್ಟಿರ್ಬೇಕು ಮತ್ತೆ 1 ಮೋಲು ಕಂಡಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಸೊಲ್ಯೂಷನ್ ಅಲ್ಲಿ ಒಂದು CM³ ಸೊಲ್ಯೂಷನ್ 298 ಕೆಲ್ವಿನ್ ಅಲ್ಲಿ ಎಷ್ಟು ಇರುತ್ತೆ ಅಂತ. ಸೊ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡುವಾಗ ನಾನೇನ್ ಮಾಡ್ತೀನಿ, ಬೆಂಚ್ ಮಾರ್ಕ್ 0 ಅಂತ ಕರಿತೀವಿ. ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಏನ್ ಹೇಳಿ, ಇಲೆಕ್ಟ್ರಾನ್ ಅನ್ನ ಗೇನ್ ಅಥವಾ ಲಾಸ್ ಮಾಡ್ಕೊಳ್ಳುವಂತ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕನ್ಸಿಡರ್ ಮಾಡೋದು ಅಲ್ವಾ. ಸೊ ಅವಾಗ 0.00 ವೋಲ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್, ಡ್ಯೂರಿಂಗ್ ದ ಎಲೆಕ್ಟ್ರೋಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ದ ರಿಯಾಕ್ಷನ್ ಆಕರ್ಸ್ ಅಟ್ ಆನೋಡ್ ಅಂತ ಹೇಳಿದ್ದಾರೆ. ಸೊ ನಾವೇನ್ ಕನ್ಸಿಡರ್ ಮಾಡಿದ್ವಿ ಹೇಳಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಕ್ಯಾಥೋಡ್ ಅನ್ನ ನೋಡಿದ್ವಿ ಅಲ್ವಾ. Na ಇರೋದು ಪ್ಲಸ್ 1 ಇಲೆಕ್ಟ್ರಾನ್ ಅನ್ನ ಕೊಟ್ರೆ Na ಪ್ಲಸ್ ಇರೋದು 1 ಇಲೆಕ್ಟ್ರಾನ್ ಅನ್ನ ತಗೊಂಡಿತ್ತು. ಇದು ಕ್ಯಾಥೋಡಿಕ್ ರಿಯಾಕ್ಷನ್ ಆಗಿತ್ತು ಅಲ್ವಾ. ಇದು ಕ್ಯಾಥೋಡಿಕ್ ರಿಯಾಕ್ಷನ್ ಆಗಿತ್ತು. ಸೊ ಇಲ್ಲಿ Cl- ಇರೋದು 1 ಇಲೆಕ್ಟ್ರಾನ್ ಅನ್ನ ಏನ್ ಮಾಡ್ಕೊಂಡು ಹಾಫ್ Cl2 ಆಗಿ ಕನ್ವರ್ಟ್ ಆಗಿತ್ತು ಅಲ್ವಾ. ಸೊ ಫಸ್ಟ್ ಅಲ್ಲಿ ಏನಾಗಿತ್ತು ಹೇಳಿ, ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅಂತ ಅಲ್ವಾ. ಯಾಕೆ ಹೇಳಿ, ಇಲ್ಲಿ ಆನೋಡ್ ಅಲ್ಲಿ ಯಾವತ್ತೂ ಏನಾಗುತ್ತೆ ಹೇಳಿ, ಆಕ್ಸಿಡೇಷನ್ ಆಗುತ್ತೆ. ಅಂದ್ರೆ ಏನ್ ಮಾಡ್ಕೊಳ್ಳುತ್ತೆ ಅದು ಅಂತ ಆಯ್ತು, ಲಾಸ್ ಮಾಡ್ಕೊಳ್ಳುತ್ತೆ 1 ಇಲೆಕ್ಟ್ರಾನ್ ಅನ್ನ. ಯಾರಿಗ್ ಕೊಡುತ್ತದು ಹೇಳಿ, ಸೋಡಿಯಂ ಕೊಡುತ್ತೆ ಅಂತ. ಓಕೆ, ನೆಕ್ಸ್ಟ್, ಇನ್ ಅ ಫ್ಯೂಯಲ್ ಸೆಲ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಫ್ಯೂಯಲ್ ಅಂತ. ಅಂದ್ರೆ ಆಂಪರ್, ಓಮ್, ವೋಲ್ಟ್ ಮತ್ತೆ ಕೂಲಂಬ್ ಅಲ್ವಾ. ಹೆಂಗೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ, ಕೂಲಂಬ್ಸ್ ಅಲ್ಲಿ ನಾವು ವೋಲ್ಟೇಜ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ದ ಯೂನಿಟ್ ಆಫ್ ಸೆಲ್ ಕಾನ್ಸ್ಟೆಂಟ್ R ಅಂತ ಇದೆ ಅಲ್ವಾ. ಸೆಲ್ ಕಾನ್ಸ್ಟೆಂಟ್ ಗೆ ಯೂನಿಟ್ ಅನ್ನ ಏನಂತ ಕರಿತೀವಿ ಅಂತ ಅಲ್ವಾ. ಸೆಲ್ ಕಾನ್ಸ್ಟೆಂಟ್ ಯೂನಿಟ್ ಏನು ಅಂತ ನೋಡ್ತೀವಿ ಅಲ್ವಾ. CM ಇನ್ವರ್ಸ್ ಆರ್ ಮೀಟರ್ ಇನ್ವರ್ಸ್ ಅಲ್ವಾ. ಸೊ ಎಲೆಕ್ಟ್ರಾಡ್ ಏನು, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಆರ್ ಸೆಲ್ ಕಾನ್ಸ್ಟೆಂಟ್ ಇದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಇಲೆಕ್ಟ್ರೋಡ್ಸ್, 2 ಇಲೆಕ್ಟ್ರೋಡ್ಸ್ ಮಧ್ಯೆ ಏನ್ ಡಿಸ್ಟೆನ್ಸ್ ಇದೆ, ಅಂಡ್ ಸರ್ಫೇಸ್ ಏರಿಯಾ ಆಫ್ ದ ಪ್ಲೇಟ್ಸ್ inside the conductivity probe. ಅವ್ರ ಮಧ್ಯೆ ಏನು, inside the conductivity probe, that is CM inverse or meter inverse. Okay, which of the following decreases with the dilution ಅಂತ ಇದೆ. ಕಂಡಕ್ಟೆನ್ಸ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, equivalent ಕಂಡಕ್ಟೆನ್ಸ್ ಅಂಡ್ ಮೋಲಾರ್ ಕಂಡಕ್ಟೆನ್ಸ್. ಮೋಲಾರ್ ಕಂಡಕ್ಟೆನ್ಸ್ ಏನಂತ ಹೇಳಿದೀವಿ ಹೇಳಿ, ನಾವು ಯಾವಾಗ ನಾವು ಡೈಲ್ಯೂಷನ್ ಮಾಡ್ತಾ ಮಾಡ್ತಾ ಹೋಗ್ತೀವೋ, ಮೋಲ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವೋ, ಅವಾಗ ಏನಾಗುತ್ತೆ ಹೇಳಿ, ಡೈಲ್ಯೂಷನ್ ಮಾಡ್ದಂಗೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೆ ಏನು, ಕಂಡಕ್ಟೆನ್ಸ್ ಡ್ಯೂ ಟು ದ ಅಯಾನ್ಸ್
in cm cubes or 1 cm cube of solution. Upon dilution, ions produced. ಅಯಾನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೇನಾಗುತ್ತೆ ಹೇಳಿ? ಅದು ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಮೂವಿಂಗ್ ಏನ್ ಅಪಾನ್ ಡೈಲ್ಯೂಷನ್ ಇದೆಯಲ್ಲ, ಇದು ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಪಾನ್ ಡೈಲ್ಯೂಷನ್ ಏನಾಗುತ್ತೆ ಹೇಳಿ? ಏನು ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಒಂದಕ್ಕಿಂತ ಇನ್ನೊಂದು ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವಾಗ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತೆ? ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಮೈ ಆನ್ಸರ್. ಓಕೆ, ಔಟ್ ಆಫ್ Cu, Ag, Fe and Zn, the metal which can be displace all the other salts solution ಅಂತ ಕೇಳಿದಾರಲ್ವಾ? ಸೊ ನೋಡಿ, ಕಾಪರು, ಸಿಲ್ವರು, ಐರನ್, ನಾವು ಒಂದು ಕಂಡಕ್ಟಿವಿಟಿ ಸೆಲ್ ಅನ್ನ SSLC ಅಂತ ಕಲಿತಾ ಇದ್ದೀವಿ. ಜಿಂಕು ಎಲ್ಲದಕ್ಕಿಂತ ಮೋರ್ ರಿಯಾಕ್ಟಿವ್ ಅಲ್ವಾ? ಸೊ ಜಿಂಕ್ ಏನ್ ಮಾಡುತ್ತೆ? ಇವರೆಲ್ಲ ಮೇಲ್ಗಡೆ ಇದ್ದಾರೆ. ಓಕೆ, ಸೊ ಅದರ್ ಮೆಟಲ್ಸ್ ಅದೆಲ್ಲದಕ್ಕಿಂತ ಲೋವರ್ ರಿಡಕ್ಷನ್ ಪೊಟೆನ್ಶಿಯಲ್ ಇರೋದಕ್ಕೆ ದೇ ಕ್ಯಾನ್ ರೆಡಿಲಿ ಡಿಸ್ಪ್ಲೇಸ್ ದೆಮ್ ಇನ್ ಇಲೆಕ್ಟ್ರೋಕೆಮಿಕಲ್ ಸೀರೀಸ್. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಜಿಂಕ್ ಏನ್ ಮಾಡುತ್ತೆ ಹೇಳಿ? ಎಲ್ಲಾ ಮೆಟಲ್ ಅನ್ನ ಈಸಿಯಾಗಿ ಡಿಸ್ಪ್ಲೇಸ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್, ದ ಟೆಕ್ನಿಕ್ ಆಫ್ ಪ್ರೊಟೆಕ್ಟಿಂಗ್ ಮೆಟಲ್ ಫ್ರಮ್ ಕರೋಷನ್ ಬೈ ಕನೆಕ್ಟಿಂಗ್ ಟು ದ ಸೆಕೆಂಡರಿ ಮೆಟಲ್ ವಿಚ್ ಇಸ್ ಮೋರ್ ಈಸಿಲಿ ಆಕ್ಸಿಡೈಸ್ಡ್ ಅಂತ ಇದೆ. ಸೊ ದಿಸ್ ಪ್ರೊಟೆಕ್ಟಿಂಗ್ ಅ ಮೆಟಲ್ ಫ್ರಮ್ ಕರೋಷನ್ ಅಂದ್ರೆ ಅದ್ರ ಮೇಲೆ ಒಂದು ಕೋಟಿಂಗ್ ಬರ್ಬೇಕಾಯ್ತು. ಸೊ ಇಟ್ ಈಸ್ ಟು ಸೆಕೆಂಡ್ ಮೆಟಲ್ ದಟ್ ಈಸ್ ಈಸಿಲಿ ಆಕ್ಸಿಡೈಸೇಬಲ್ ಮೆಟಲ್ ಅನ್ನ ನೀವು ಪ್ರೊಟೆಕ್ಟರ್ ಆಗಿ ಯೂಸ್ ಮಾಡ್ತೀವಿ. ಸಾರಿ, ದ ಮೆಟಲ್ ಟು ಬಿ ಪ್ರೊಟೆಕ್ಟೆಡ್ ಬಿಕೇಮ್ ಕ್ಯಾಥೋಡ್. ಸೊ ಇದನ್ನ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸೊ ಕ್ಯಾಥೋಡ್ ಅಲ್ಲಿ ಏನ್ ಮಾಡ್ತೀವಿ? ಒಂದು ಮೆಟಲ್ ಮೇಲೆ ಇನ್ನೊಂದನ್ನ ಕೋಟಿಂಗ್ ಮಾಡ್ತೀವಿ. ಈಗ ಒಂದು ಐರನ್ ಇದ್ರೆ ಅದ್ರ ಮೇಲೆ ಇನ್ನೊಂದು ಮೆಟಲ್ ಅನ್ನ ನಾನು ಜಿಂಕ್ ಅನ್ನ ಕೋಟಿಂಗ್ ಮಾಡಿದಾಗ ಐರನ್ ಏನಾಗುತ್ತೆ? ಕರೋಷನ್, ಅದ್ರ ಮೇಲೆ ಆಕ್ಸಿಜನ್ ಅಥವಾ ಅದರ್ ಎಲಿಮೆಂಟ್, ವಾಟರ್ ಇರ್ಬೋದು, ಇದು ಈಸಿಯಾಗಿ ಬೈಂಡ್ ಆಗದೆ ಇರೋ ತರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದಾಗಬೇಕು ಅಂತ ಈ ಪ್ರೊಟೆಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಕ್ಯಾಥೋಡಿಕ್ ಪ್ರೊಟೆಕ್ಷನ್. ನೆಕ್ಸ್ಟ್, ಓಕೆ ನೋಡಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇನರ್ಟ್ ಎಲೆಕ್ಟ್ರೋಡ್ ಅಂದ್ರೆ ಕೆಮಿಕಲಿ ಇನ್ವಾಲ್ವ್ ಆಗದೆ ಇರುವಂತ ಎಲೆಕ್ಟ್ರೋಡ್ಗಳು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದು ಯಾವುದು? ಪ್ಲಾಟಿನಮ್ ಎಲೆಕ್ಟ್ರೋಡ್. ಏಪ್ರಿಲ್ 2022 ಇದನ್ನ ಕೇಳಿದ್ದಾರೆ. ಹೌ ಮಚ್ ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್ ಟು ರೆಡ್ಯೂಸ್ 1 mole ಆಫ್ Cr2O7 ಅಯಾನ್ಸ್ ಟು Cr+3 ಅಂತ ಕೇಳಿದಾರಲ್ವಾ? ಫಸ್ಟ್ ರಿಯಾಕ್ಷನ್ ಬರೀತೀನಿ. Cr2O7 2- ಇರೋದು 2Cr+3 ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ 6 ಇರೋದು 3 ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ 12 ಇರೋದು 6 ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ 2 ಕ್ರೋಮಿನ್ ಇದೆಯಲ್ಲ ಅದಕ್ಕೆ. ಸೊ 6 ಫ್ಯಾರಡೇಸ್ ರಿಕ್ವೈರ್ಡ್. ಓಕೆ, ಸೊ ಈ ರಿಯಾಕ್ಷನ್ ಏನಿರುತ್ತೆ ಹೇಳಿ? Cr2O7 2- ಪ್ಲಸ್ 14H ಪ್ಲಸ್ 6 electron, that is 2Cr+3 plus 7 H2O. Okay, what is the secondary cell? A cell that can be rechargeable by passing electricity in opposite direction called secondary cell. ಇದನ್ನೊಂದು ಕೇಳಬಹುದು. March 2014
June 2020 PU Board and MQP. Very important question as compared to exam purpose. What do you meant by limiting molar conductance ಅಂತ ಕೇಳಿದ್ದಾರೆ. The maximum constant value of molar conductivity attained when electrolyte is completely or diluted infinitely. ಏನಾಗುತ್ತೆ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್ ಯಾವಾಗ ನಾನು ಡೈಲ್ಯೂಟ್ 1 ಮೋಲ್ ಹಾಕ್ತೀನಿ 2 ಮೋಲ್ ಹಾಕ್ತೀನಿ ಈ ತರ ಹಾಕ್ತಾ ಹೋಗ್ತಾ ಹೋದಂಗೆ ಒಂದು ಲಿಮಿಟ್ ಗೆ ಸೆಟ್ ಆಗ್ಬಿಡುತ್ತೆ. ಅಷ್ಟಕ್ಕೆ ಹೋದ್ಮೇಲೆ ಮತ್ತೆ ಕಂಡಕ್ಟಿವಿಟಿ ಏರದೇ ಇಲ್ಲ. ಅಂದ್ರೆ ಈಗೊಂದು ಗ್ರಾಫ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾನು ಹೋಗ್ತಾ ಹೋಗುತ್ತೆ, ಹೋಗಿ 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 ಲಾಸ್ಟ್ಗೆ ಏನಾಗುತ್ತೆ ಒಂದು ಇನ್ಫೈನೈಟ್ ಡೈಲ್ಯೂಷನ್ ಅಲ್ಲಿ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಅದನ್ನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. Write mathematical expression of limiting molar conductivity. So mathematical expression andre limiting molar that is lambda n Na plus ಮತ್ತೆ lambda m Cl minus. Okay, sodium chloride. Write anodic reaction taking place H2O to fuel cell. Anode ಅಂದ್ರೆ ಏನಾಗ್ಬೇಕು ಹೇಳಿ, ಆಕ್ಸಿಡೇಷನ್ ಆಗ್ಬೇಕಲ್ಲಿ ಅಲ್ವಾ. So 2H2 plus 4OH minus 4H2O gives alva 4 electron. Okay, 4 electron anna kodutte. Okay, write Nernst equation for Daniell cell anta helidare. Daniell cell ge Nernst equation anna consider ಮಾಡಿ ಅಂತ. E cell is equals to E naught cell ಅಲ್ವಾ 2.303 RT 2F log zinc 2 plus divided by copper. ಯಾಕೆಂದ್ರೆ ಯಾವ್ದು ಆಕ್ಸಿಡೇಷನ್ ಆಗುತ್ತೆ ಯಾವ್ದು ರಿಡಕ್ಷನ್ ಆಗುತ್ತೆ ಅಂತ ಅಲ್ವಾ. ಯಾವ್ದು ಆನೋಡ್ ಅಲ್ಲಿ ಇರುತ್ತಲ್ಲ ಅದು ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗೋದನ್ನ ಮೇಲ್ಗಡೆ ಬರೀತೀನಿ ಆಕ್ಸಿಡೇಷನ್ ಅಲ್ವಾ, ಮತ್ತೆ ರಿಡಕ್ಷನ್ ಅಂತ. ಓಕೆ, ರಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಓಕೆ, write the SI unit of molar conductivity, that is Simon meter or squared per mole or SCM cube mole inverse. Write the equation for the reaction occurring at anode lead storage battery alva. It is PbSO4 2 minus PbSO4 plus 2 electron. Write the formula of rust alva. Idu hydrated Fe2O3 ferric oxide or iron oxide. How many numbers of coulombs of charges required for the oxidation of 1 mole of water ಅಂತ ಕನ್ಸಿಡರ್ ಮಾಡಿದ್ದಾರೆ. 1 mole of water ಗೆ ಎಷ್ಟು ಕೂಲಂಬ್ ರಿಕ್ವೈರ್ಡ್ ಆಗಿರುತ್ತೆ ಅಂತ ಅಲ್ವಾ. That is preparatory 2H2O gives O2 plus 4H plus 4 electrons. Okay, for oxidation of 2 moles of water, that is oxidation of 1 mole of water ಎಷ್ಟು ಬೇಕು 2 farad ಬೇಕು. that is 2 into 96 500 coulomb. ಓಕೆ, ಎಷ್ಟಾಗುತ್ತೆ 193000 coulomb. ಓಕೆನಾ. ಸೊ ಈ ಎಲ್ಲ ಕನ್ಸಿಡರ್ ಮಾಡಿದಾಗ ನಾನು ಏನ್ ಮಾಡಿದೀನಿ, ಯಾವ್ದು ಸಬ್ ಕ್ವಶನ್ಸ್ ಇರುತ್ತೆ, ಯಾವ್ದು ವೆರಿ ಇಂಪಾರ್ಟೆಂಟ್. ಸೊ ಫ್ರಮ್ ಮೈ ವ್ಯೂ ಸೆಕೆಂಡರಿ ಸೆಲ್ಲು, ಡೇನಿಯಲ್ ಸೆಲ್ಲು, ನರ್ಸ್ಟ್ ಇಕ್ವೇಶನ್, ಆಮೇಲೆ ಎಷ್ಟು ಕೋಲಮ್ ಬೇಕು, ಇಂತಹ ಕ್ವಶನ್ ಗಳನ್ನೇ ಜಾಸ್ತಿ ರಿಪೀಟ್ ಆಗಿ ಕೇಳ್ಬೋದು. ಯಾಕೆ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಅಂದ್ರೆ ಆ ಕಾನ್ಸೆಪ್ಟ್ ಅನ್ನ ನೀವು ಏನು ರಿಮೆಂಬರ್ ಮಾಡ್ಬೇಕಲ್ಲ, ಅದ್ರ ಮೇಲೆ ಕ್ವಶನ್ ನೋಡಿ. ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಜಾಸ್ತಿ ಕೇಳಿದಾನ ಅವನು, ವೇಟೇಜ್ ಇದೆ ಅದಕ್ಕೆ. ಸೊ ಈ ಕ್ವಶನ್ ಗಳು ನಿಮ್ಗೆ ರಿಪೀಟ್ ಆಗಿ ಬರ್ಬೋದು. ಇದು ಎಲೆಕ್ಟ್ರೋಕೆಮಿಸ್ಟ್ರಿದು 1 ಮಾರ್ಕ್ ಅಂಡ್ MCQ ಡಿಸ್ಕಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್.